ಬೆಂಗಳೂರು ಬಾಲ್ಸ್ ಬೆಂಕಿ 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 ಆರ್ಸೋರು ಇವತ್ತು ಬೆಂಗಳೂರು ಬಾಲ್ಸ್ ಯಪ್ಪ ಏನಿರೋದು ಬ್ಯಾಕ್ ಟು ಬ್ಯಾಕು ಮ್ಯಾಚು ಈ ಥರ ಡಾಮಿನೇಟಿಂಗ್ ವಿಕ್ಟ್ರಿ ಅಂತಂದರೆ ನಂಬಕ್ಕಾಗಲ್ಲ. ಹೌದು ನಂಬಲೇಬೇಕು. ನೋಡಿ ನಾವು ಸೀಸನ್ ಸ್ಟಾರ್ಟಿಂಗಿಂದ ಗೆದ್ಕೊಂಬತ್ತಿರೋದು ಹೆಂಗೆ ಅಂತಂದರೆ ಕ್ಲೋಸ್ ಮಾರ್ಜಿನಲ್ಲಿ ಗೆಲ್ತಾ ಇದ್ವಿ. ಒಂದು ಡಾಮಿನೇಟಿಂಗ್ ವಿಕ್ಟ್ರಿ 10 ಪಾಯಿಂಟ್ 20 ಪಾಯಿಂಟ್ ವಿಕ್ಟ್ರಿಗಳೆಲ್ಲ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನೋಡಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ನೆನ್ನೆ ನೋಡಿರಿ 21 ಪಾಯಿಂಟ್ ವಿಕ್ಟ್ರಿ. ಅದು ನೋಡಿ ಗ್ಯಾಪೇ ಇಲ್ಲ. ನೋಡಿ ಒಂಥರ ಮೊಮೆಂಟಮ್ ಹೆಂಗೆ ಸಾಕ್ತಾ ಇದೆ ಅಂತಂದರೆ 11 ಪಾಯಿಂಟ್ ವಿಕ್ಟ್ರಿ ಇವತ್ತು 21 ಪಾಯಿಂಟು 11 ಪಾಯಿಂಟ್ ಡಿಫ್ರೆನ್ಸ್ ಅಂತ ಅವ್ನ ಅಜ್ಜಿನ ನೆಗೆಟಿವಲ್ಲಿ ಇದ್ದಂಥ ಪಾಯಿಂಟ್ ಡಿಫ್ರೆನ್ಸ್ ಎಲ್ಲ ಪಾಸಿಟಿವ್ ಬಂದಿದ್ದಾಯ್ತು. ಇವಾಗ ಏರ್ಕೊಂಡು ಹೋಗ್ತಾಯಿತ್ತು ಹಂಗೆ ಪಾಯಿಂಟ್ ಡಿಫ್ರೆನ್ಸು. ಇಲ್ಲಿ ಮೆಚ್ಕೊಬೇಕಾಗಿರೋದೇನೋ ಅಂತಂದರೆ ಅಲಿ ರಜಾ ಅವರು ಲಾಸ್ಟಲ್ಲಿ ಆಲ್ ಔಟ್ ಮಾಡಿಬಿಟ್ರೆ ಇನ್ನೂ ಒಂದು 3 ಪಾಯಿಂಟ್ ಬಂದುಬಿಟ್ರದಲ್ಲ ಗುರು, ಇನ್ನೂ ಒಂದು 2 ಪಾಯಿಂಟ್ ಬಂದುಬಿಟ್ರದಲ್ಲ ನಮಗೆ. ಆ ಪಾಯಿಂಟ್ ಡಿಫ್ರೆನ್ಸು ಬೇಕಾಗಿತ್ತು ನಮಗೆ. ಅದನ್ನು ರನ್ ರೇಟ್ನ ಜಾಸ್ತಿ ಮಾಡ್ಕೋಬೇಕಾಗಿತ್ತು, ಸ್ಕೋರ್ ರೇಟ್ನ ಜಾಸ್ತಿ ಮಾಡ್ಕೊಬೇಕಾಗಿತ್ತು ನಾವು. ಅವನ ಹತ್ರ ಶೀಟ್ ಅವನ ಅಜ್ಜಿ ಬೇಕಿತ್ತು ಗುರು ಪಾಯಿಂಟು ಅಂತ ಅನ್ಕೊಂಡ್ರಲ್ಲ. ಗೆಲ್ತಾರೆ ಅಂತ ಗೊತ್ತಿತ್ತು, ಶೀಟ್ ಅವನ ಅಜ್ಜಿ ಬೇಕಿತ್ತು ಗುರು ಪಾಯಿಂಟು ಅಂತ ಅನ್ಕೊಂಡ್ರಲ್ಲ. ಅದು ಮೆಚ್ಕೊಬೇಕು ಅಂತ ಏನು ಹೇಳ್ತಾರೆ, ಹಂಗರ್ ಕಾಣ್ತಾ ಇದೆ ಹಿಂಗೆ ಇನ್ನೂ ಪಾಯಿಂಟ್ಸ್ ಬೇಕು ನಮಗೆ ಅಂತ. 18 ಪಾಯಿಂಟು ಮಗ ಇವತ್ತು ತೊಗೊಂಡಿರೋದು. 18 ಪಾಯಿಂಟ್ ಅಲಿ ರಜಾ ತೊಗೊಂಡಿರೋದು. 2 ಟ್ಯಾಕಲ್ ಇನ್ಕ್ಲೂಡಿಂಗ್ 2 ಟ್ಯಾಕಲ್ ಪಾಯಿಂಟ್ಸು, 4 ಬೋನಸ್ ಪಾಯಿಂಟ್ಸು, 12 ಟಚ್ ಪಾಯಿಂಟ್ಸು. ಅನ್ಬಿಲೀವಬಲ್ ಮ್ಯಾನ್, ಅನ್ಬಿಲೀವಬಲ್. ಲಾಸ್ಟ್ ಮ್ಯಾಚು ಮಸ್ತಾಗಿ ಪರ್ಫಾರ್ಮೆನ್ಸ್, ಈ ಮ್ಯಾಚು ಮಸ್ತಾಗೆ. ಆ್ಯಕ್ಚುಲಿ ಸಾತ್ ಎಲ್ಲ ಕಡೆಯಿಂದಲೂ ಬರ್ತಾ ಇದೆ ಬೆಂಗಳೂರು ಬುಲ್ಸ್ಗೆ. ಡಿಫೆನ್ಸು ಸಾತ್ ಕೊಡ್ತಾ ಇದೆ. ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಬರೀ ಸಿಂಗಲ್ ಹ್ಯಾಂಡೆಡ್ಲಿ, ಹೌದು ಇವತ್ತು ಸಿಂಗಲ್ ಹ್ಯಾಂಡೆಡ್ಲಿ 18 ಪಾಯಿಂಟ್ ತೊಗೊಂಡಿರ್ಬೋದು, ಮೆಜಾರಿಟಿ ಆಫ್ ದ ಪಾಯಿಂಟ್ಸ್ ತಗೊಂಡಿರ್ಬೋದು. ಬಟ್ ಗಣೇಶ್ ಬಂದ್ಬಿಟ್ಟು ಯಾವ ಥರ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಟೀಮ್ ಆಲ್ಔಟ್ ಆಗುವಂಥ ಟೈಮಲ್ಲಿ ಇನ್ನೇನು ಆಲ್ಔಟ್ ಆಗಬೇಕಾಗಿರುತ್ತೆ, ಆವಾಗ ಬಂದ್ಬಿಟ್ಟು ಆ ಸೂಪರ್ ರೈಡ್ನ ಮಾಡ್ತಾರೆ. ಎಂಥ ಕಾಂಟ್ರಿಬ್ಯೂಷನ್ ಅದು. ಆಶೀಶ್ ಬಂದ್ಬಿಟ್ಟು ಎಂಥ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಇನ್ನೇನು ಅವರು ಕೂಡ ಅಷ್ಟೇ ಆಲ್ಔಟ್ ಆಗುವಂಥ ಟೈಮಲ್ಲಿ ಬಂದ್ಬಿಟ್ಟು ಮಲ್ಟಿ ಪಾಯಿಂಟ್ ರೈಡ್ನ ತೊಗೊಂಬರ್ತಾರೆ. ಸೊ ಅವರಿಬ್ಬರೂ ಕೂಡ ಮೆಚ್ಕೊಳ್ಲೇಬೇಕು. ಆ ಥರ ಪರ್ಫಾರ್ಮೆನ್ಸ್ ಬಂದಿರೋದು ಇವತ್ತು. ಆ್ಯಂಡ್ ಸಂಜಯ್ ಅವ್ರನ್ನೂ ಕೂಡ ಮೆಚ್ಕೊಬೇಕು. ಕಡಕಾಗಿ ಟ್ಯಾಕಲ್ ಮಾಡ್ತಾರೆ, ಇನ್ನೇನು ಆಲ್ಔಟ್ ಆಗಬೇಕಾಗಿರುತ್ತೆ. ಸೊ ಬೆಂಗಳೂರು ಬುಲ್ಸ್ ಆ್ಯಕ್ಚುಲಿ ಫಸ್ಟ್ ಹಾಫಲ್ಲಿ ಲೀಡ್ ತೊಗೊಂಡಿದ್ದು ಹೆಂಗೆ ತೊಗೊಂಡಿದ್ದು, ಸೂಪರ್ ಟ್ಯಾಕಲ್ಗಳು ಮಾಡಿದ್ರು, 3-4 ಸೂಪರ್ ಟ್ಯಾಕಲ್ಗಳು ಮಾಡಿದ್ರು, ಅಲ್ಲಿ ಲೀಡ್ ಬಂದ್ಬಿಡ್ತು. ಜೊತೆಗೆ ಬೋನಸ್ ಪಾಯಿಂಟ್ನ ತೊಗೊಂಬಂದ್ರು. ನಾವು ಕೋರ್ಟಲ್ಲಿ ಜಾಸ್ತಿ ಜನ ಇರಲಿಲ್ಲ ಫಸ್ಟ್ ಹಾಫಲ್ಲಿ ಗಮನಿಸ್ತು ಅಂತಂದರೆ. ಇಬ್ಬರು ಮೂರು ಜನ ಹಿಂಗೆ ಆಟ ಆಡ್ತಾ ಇದ್ವಿ. ಆಲ್ಔಟ್ ಆಗ್ತಿರ್ಲಿಲ್ಲ, ಅವರು ಆಲ್ಔಟ್ ಆಗಿಲ್ಲ, ಈ ಕಡೆ ನಾವು ಆಲ್ಔಟ್ ಆಗಿಲ್ಲ ಫಸ್ಟ್ ಹಾಫಲ್ಲಿ. ಬಟ್ ನಮಗೆ ಹೆಂಗೆ ಅಡ್ವಾಂಟೇಜ್ ಆಗಿದ್ದು ಅಂತಂದರೆ ಸೂಪರ್ ಟ್ಯಾಕಲ್ ಮೂಲಕ, ಜೊತೆಗೆ ಬೋನಸ್ ಪಾಯಿಂಟ್ ಮೂಲಕನೇ ನಮ್ಗೆ ಅಡ್ವಾಂಟೇಜ್ ಆಗಿದ್ದು. ಅಲ್ಲೇ ಕಾನ್ಫಿಡೆನ್ಸ್ ಸ್ವಲ್ಪ ಮಟ್ಟಿಗೆ ಇವ್ರದ್ದು ಕುಕ್ತು. ದೇವಾಂಗ್ ಅವ್ರನ್ನ ಮೋಸ್ಟಮ್ ನೋಡಿ, ಗ್ರೀನ್ ಏನು ಹೇಳ್ತಾರೆ, ಗ್ರೀನ್ ಕ್ಯಾಪ್ ತಾನೇ ಅದು, ಹೌದು ಗ್ರೀನ್ ಕ್ಯಾಪ್ ಕೈಗೆ ಹಾಕೋಣ, ನನಗೆ ಗೊತ್ತಿಲ್ಲ ಏನು ಹೇಳ್ತಿರೋದು ಕರೆಂಟ್ ಅಂತ. ಗ್ರೀನ್ ಕ್ಯಾಪ್ ಹಾಕೊಂಡಿರುವಂಥ ಪ್ಲೇಯರ್ನ ಮೋಸ್ಟ್ ನಂಬರ್ ಆಫ್ ಟೈಮ್ಸ್ ನಮ್ಮ ಬೆಂಗಳೂರು ಬುಲ್ಸ್, ಅಂದರೆ ಈ ಸೀಸನು ಮೋಸ್ಟ್ ನಂಬರ್ ಆಫ್ ಟೈಮ್ಸ್ ನಮ್ಮ ಬೆಂಗಳೂರು ಬುಲ್ಸನ್ನೇ ಟ್ಯಾಕಲ್ ಮಾಡಿರೋದು. ಅಷ್ಟು ಸಲ ಕುಣಿಸಿ ಹೌದು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಅದು ಸೆಕೆಂಡ್ರಿ ಆಲ್ಮೋಸ್ಟ್ ಅವರು ಕೂಡ 13 ಪಾಯಿಂಟು 14 ಪಾಯಿಂಟು ತೊಗೊಂಡಿದ್ದಾರೆ. ಅವರು ಕೂಡ ಮಸ್ತಾಗಿನೇ ಆಡೋದು. ಅವರು ಸಿಂಗಲ್ ಹ್ಯಾಂಡ್ಲಿ ತೊಗೊಂಡು ಹೋಗ್ತಾಯಿದ್ರು. ಒಂಥರ ಅದು ಈ ಕಡೆಯಿಂದ ದೇವಾಂಗ್ ವರ್ಸಸ್ ಬೆಂಗಳೂರು ಬುಲ್ಸ್, ಆ ಕಡೆಯಿಂದ ಯಾರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋವಂಥ ಹಿಮಾಂಶು ಅವರೊಂದು ಸ್ವಲ್ಪ ಪಾಯಿಂಟ್ನ ತೊಗೊಂಡಿದ್ದಾರೆ. ಅಂಕಿತ್ ಅವರು ಒಂದು 3 ಪಾಯಿಂಟು ಡಿಫೆನ್ಸಲ್ಲಿ ತೊಗೊಂಡಿದ್ದಾರೆ. ಅದು ಬಿಡ್ತು ಅಂತಂದರೆ ಇನ್ನು ದೊಡ್ಡ ಮೇಜರ್ ಕಾಂಟ್ರಿಬ್ಯೂಷನ್ ಅನ್ನೋಂಥದ್ದು ಯಾರಿಂದನೂ ಕೂಡ ಬಂದಿಲ್ಲ. ಸೊ ನಮ್ಮ ಕಡೆ ಬಂತಲ್ಲ, ಈ ಕಡೆಯಿಂದ ಗಣೇಶ್ ಕೊಟ್ಟಂಥ ಕಾಂಟ್ರಿಬ್ಯೂಷನ್, ಆಶೀಶ್ ಕೊಟ್ಟಂಥ ಕಾಂಟ್ರಿಬ್ಯೂಷನು, ಅಲಿ ರಜಾ ಮ್ಯಾಚ್ ವಿನಿಂಗ್ ಕಾಂಟ್ರಿಬ್ಯೂಷನು, ಜೊತೆಗೆ ಮೆಚ್ಕೊಳ್ಳೇಬೇಕಾಗಿರೋದು ದೀಪಕ್ನ ಡಿಫೆನ್ಸು ಏನು ಹಂಗೆ ಲಾಕ್ ಮಾಡ್ಕೊಂಡಿದ್ದು. ಲಾಸ್ಟಲ್ಲಿ ಓಡ್ ಬರ್ತಾರೆ ಅವರು ರೈಡರು, ಹಂಗೆ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಾಡಕ್ಕೆ ಬಿಡಲಿಲ್ಲ ಅವರು, ಒಬ್ಬೊಬ್ಬರೇ ಟ್ಯಾಕಲ್ ಮಾಡ್ತಾರಲ್ಲ. ಅಸಿಸ್ಟು ಕೂಡ ಅದೇ ಥರ ಬಂದಿದ್ದು ಇವತ್ತು. ಸೊ ಆಲ್ ಓವರ್ ಮಸ್ತ್ ಪ್ರದರ್ಶನ ಆಗಿರೋ. ನೆನ್ನೆ ಮ್ಯಾಚ್ನ ಎಲ್ಲಿ ಬಿಟ್ಟಿದ್ರು ಇವತ್ತು ಅಲ್ಲಿಂದ ತೊಗೊಂಡೋಗ್ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಇಳಿಸಿದ್ರು ಅಷ್ಟೇ. ಬೋನಸ್ ಪಾಯಿಂಟ್ಸ್ಗಳು, ಸೂಪರ್ ಟ್ಯಾಕಲ್ ಪಾಯಿಂಟ್ಸ್ಗಳು, ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ನಮಗೆ ಅಡ್ವಾಂಟೇಜ್ ಆಗಿದ್ದರಿಂದನೇ ನಾವು ಲೀಡ್ನ ತೊಗೊಳೋದಕ್ಕಾಗಿದ್ದು, ಲೀಡ್ನ ತೊಗೊಂಡು ಇವ್ರ ಮೇಲೆ ಪ್ರೆಷರ್ ಏರೋದಕ್ಕಾಗಿದ್ದು. ಸೊ ಅಟ್ ಸಮ್ ಪಾಯಿಂಟ್ 10 ಪಾಯಿಂಟ್ ಲೀಡ್ ಬರ್ತಿದ್ದಂಗೆ ಅವ್ರಿಗೆ ಗೊತ್ತಾಯಿತು ಇದು ಮ್ಯಾಚ್ ನಮ್ಮ ಕೈ ತಪ್ಪಿ ಹೋಗಿದೆ ಅಂತ. ಬಟ್ ಆದರೂ ನಮ್ಮ ಕೋಚ್ನ ಮೆಚ್ಕೊಬೇಕು. ಬಂದ್ಬಿಟ್ಟಲ್ಲಿ ಲಾಸ್ಟ್ 1 ನಿಮಿಷ ಇದ್ದಾಗಲೂ ಕೂಡ ಗೈಡ್ ಮಾಡ್ತಾಯಿದ್ರಲ್ಲ. ಆ ಟೈಮಲ್ಲಿ ಆರಾಮಾಗಿ ಗೆಲ್ತಾರೆ ಬಿಡೋಗಿರೋ ಅಂತ ಅಂದ್ಕೊಂಡು ನಮ್ಮ ಕೋಚ್ ಇರ್ಬೋದಾಗಿತ್ತು. ಸುಮ್ಮನೆ ಇಲ್ಲ ಅವ್ನ ಅಜ್ಜಿ ಹಿಂಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ರಿ, ಅವ್ನ ಅಜ್ಜಿ ಕಾಶಿಯಸ್ ಆಗಿರ್ರಿ, ಏನು ಬೇಕಾದ್ರೆ ಆಗ್ಬಿಡ್ಬೋದು. 1 ನಿಮಿಷ ಇದ್ದಾಗಲೂ ಏನಾರು ಮೈ ಮರೆತು ಅಂತಂದರೆ 7 ಪಾಯಿಂಟ್ ಹೋಗ್ಬಿಟ್ಟು ಏನಾರು ಆಲ್ಔಟ್ ಗಿಲ್ಔಟ್ ಆಗೋಗ್ಬಿಡ್ತು ಅಂದರೆ ಗೇಮ್ ಈಗಲೂ ಚೇಂಜ್ ಆಗ್ಬಿಡ್ಬೋದು. ಮೈ ಮರಿಬೇಡ್ರೋ, ದಡ್ಬಡೇತವ, ಕೊಟ್ಟರೆ 1 ಪಾಯಿಂಟ್ ಕೊಡ್ರಿ, ಜಾಸ್ತಿ ಪಾಯಿಂಟ್ ಕೊಡಬೇಡ್ರಿ ಅಂತ ಗೈಡ್ ಮಾಡ್ತಾಯಿದ್ರು ನಿಂತ್ಕೊಂಡು. ಅದನ್ನಂತೂ ಮೆಚ್ಕೊಳ್ಳೇಬೇಕು. ಸೊ ಆಲ್ ಓವರ್ ಮಸ್ತ್ ಪ್ರದರ್ಶನ ಆಗಿರೋ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಗೆದ್ದಿದ್ದೀವಿ ಅಂತ ಅಂದರೆ ಏನು ಇವ್ರೇನು ಬೆಂಗಾಲ್ ವಾರಿಯರ್ಸ್ ಏನು ದೊಡ್ಡ ಪುಡಾಂಗ್ ಟೀಮ್ ಏನಲ್ಲ. ಹೌದು ದೇವಾಂಗ್ ಒಬ್ಬರು ಸಖತ್ ರೈಡರು. ಆ್ಯಕ್ಚುಲಿ ಎದುರ್ಕೊತಾ ಬೆಂಗಳೂರು ಬುಲ್ಸು ಒಂದೊಂದು, ಯಾಕೆಂದ್ರೆ ಅವ್ರು ಆ್ಯಕ್ಷನ್ ನೋಡ್ಬಿಟ್ಟು ಎದುರ್ಕೊಂತಾರೆ. ಬಟ್ ಆದರೂ ಏನು ಸುಮ್ಮನೆ ಬಿಡಲ್ಲ, ಟ್ಯಾಕಲ್ ಮಾಡಿ ಕೂರಿಸಿದ್ರು ಅಲ್ಲಿ. ಅಲಿ ರಜಾ ಅವ್ರನ್ನ ಮೆಚ್ಕೊಬೇಕು. ದೇವಾಂಗಿಂದ ಅಲಿ ರಜಾನ ಮೆಚ್ಕೊಬೇಕು. ಅವ್ರು ಹೆಂಗೆ ಮಾಡಿದ್ರು ರೈಡ್ ಇವತ್ತು. ಮೋಸ್ಟ್ ನಂಬರ್ ಆಫ್ ಟ್ಯಾಕಲ್ಸ್ ಆಗೇ ಇಲ್ಲ ಇವತ್ತು ಅವರು. ದೇವಾಂಗ್ ಅವ್ರು ಗ್ರೀನ್ ಕ್ಯಾಪ್ ಹಾಕ್ಕೊಂಡಿರ್ಬೋದು, ಬಟ್ ಎಷ್ಟು 3 ಸಲ ಆಗಿದ್ದಾರೆ ಅನ್ಸುತ್ತೆ ಅಷ್ಟೇ ಇವತ್ತು ಅಲಿ ರಜಾ ಅವರು ಟ್ಯಾಕಲ್ಲು. ಹಂಗೆ ನೋಡೋಕೆ ಹೋದ್ರು ಅವರೇ ಒಂದು 5-6 ಸಲ ಆಗಿದ್ದಾರೆ ಟ್ಯಾಕಲಲ್ಲಿ. ಸೊ ನಾವು ಕಂಪೇರ್ ಮಾಡ್ತು ಅಂತಂದರೆ ಅವ್ರು ಗ್ರೀನ್ ಕ್ಯಾಪ್ ಹೋಲ್ಡರ್ ಎಲ್ಲ ಕಂಪೇರ್ ಮಾಡ್ತು ಅಂದರೆ ಅವರು ಇನ್ನೂ ಡಾಮಿನೇಟ್ ಮಾಡಬೇಕು ನಮ್ಮ ಮೇಲೆ.
ಬಿಡಿ ಹೋಗ್ಲಿ, ಏನೋ ಸೋತಿದ್ದಾರೆ ಪಾಪ ಬೆಂಗಾಲ್ ವಾರಿಯರ್ಸ್, ಕೆಳಗಡೆ ಇರೋರ ಮೇಲೆ ನಮ್ದು ಏನು ಹಾವಳಿ ಜಾಸ್ತಿ ಅಂತ ಅಂದ್ಕೊಳೋದು. ದಬಾಂಗ್ ದೆಹಲಿ ಮೇಲೆ ಇದೆಯಲ್ಲ, ಸೊ ಆ ಮ್ಯಾಚ್ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ. ಇನ್ನು ಮಿಕ್ಕಿರೋದು ಪಟ್ಟಾ ಪೈರೇಟ್ಸು ಮತ್ತು ಬೆಂಗಾಲ್ ವಾರಿಯರ್ಸ್ ಮೇಲೆ ನಮಗೆ ಮತ್ತೆ ಮ್ಯಾಚ್ ಇದೆ. ಅದು ಇನ್ನೊಂದು 10 ದಿನ ಆದಮೇಲೆ ಮತ್ತೆ ಬೆಂಗಾಲ್ ವಾರಿಯರ್ಸ್ ಮೇಲೆ ಮ್ಯಾಚ್ ಇದೆ. ಆ ಮ್ಯಾಚನ್ನು ಹೊಡಿಲೇಬೇಕು, ಪಟ್ನಾ ಪೈರೇಟ್ಸ್ ಮೇಲೂ ಕೂಡ ಹೊಡಿಲೇಬೇಕು. ಆ್ಯಂಡ್ ದಬಾಂಗ್ ದೆಹಲಿ ಮೇಲೆ ಅದು ಏನು ಮಾಡ್ತಾರೋ, ಆ ದಬಾಂಗ್ ದೆಹಲಿ ಮೇಲೆ ಹೊಡೆದ್ರು ಅಂತಂದರೆ ಬೆಂಗಳೂರು ಬುಲ್ಸು ಅವ್ನ ಅಜ್ಜಿ ಅದ್ದು ಗುರು ಅಂತ ಅನ್ಸೋದು ನಮಗೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚು? ಆಲ್ ಔಟ್ ಆಗುವಂಥ ಟೈಮಲ್ಲಿ ಸೂಪರ್ ಟ್ಯಾಕಲ್ಗಳು ಮಾಡೋವಂಥದ್ದು, ಜೊತೆಗೆ ಬೋನಸ್ ಪಾಯಿಂಟ್ನ ತೊಗೊಂಬರುವಂಥದ್ದು. ಸೊ ಇಲ್ಲೂ ಒಳ್ಳೆ ಮಜಾ ಇತ್ತು ಗುರು ನನಗಂತೂ. ಇಲ್ಲ ನಮ್ಮ ಕೋಟಲ್ಲಿ 3 ಜನ ಇರಬೇಕು, 3 ಜನ ಇರಲಿ, 2 ಇರಲಿ ಸಾಕು. ಅಜ್ಜಿ ಇದೇ ಥರ ಆಗ್ತಿರಲಿ, ಇದೇ ಥರ ಲೀಡ್ಗೆ ಹೋಗ್ತಾ ಇರೋಣ ಅಂತ ಅನ್ಸ್ಬಿಟ್ಟಿದೆ ಸಮ್ ಪಾಯಿಂಟು ಫಸ್ಟ್ ಹಾಫ್ ನೋಡ್ತು ಅಂತಂದರೆ. ಸೊ ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಪ್ಪ.